ಹಾಯ್ ಹಲೋ ಫ್ರೆಂಡ್ಸ್. ರಾಹುಲ್ ದ್ರಾವಿಡ್ ಅವಮಾನ ಎದುರಿಸಿದ ಸ್ಥಳದಲ್ಲೇ ತಲೆ ಎತ್ತಿದ ನಿಂತ ಕನ್ನಡಿಗ. 17 ವರ್ಷಗಳ ಬಳಿಕ ಗರ್ಜಿಸಿದ ರಾಹುಲ್ ದ್ರಾವಿಡ್ 17 ವರ್ಷಗಳ ಕಾಯುವಿಕೆಗೆ ಅಂತ್ಯ ಹಾಡುವ ಮೂಲಕ ಟೀಂ ಇಂಡಿಯಾ ಟಿ20 ವಿಶ್ವಕಪ್ ಗೆದ್ದುಕೊಂಡಿದೆ. 2007ರಲ್ಲಿ ಮೊದಲ ಟಿ20 ವಿಶ್ವಕಪ್ ಗೆದ್ದ ನಂತರ ಮತ್ತೊಮ್ಮೆ ವಿಶ್ವಕಪ್ಗೆ ಮುತ್ತಿಕ್ಕಿದೆ. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅಂತ ಹಿರಿಯ ಆಟಗಾರರೊಂದಿಗೆ ಕೋಚ್ ರಾಹುಲ್ ದ್ರಾವಿಡ್ ವಿಶ್ವಕಪ್ ಫೈನಲ್ ಅಂತಿಮ ಪಂದ್ಯವಾಗಿದೆ. ಹಿಟ್ಮ್ಯಾನ್ ಮತ್ತು ವಿರಾಟ್ ಕೊಹ್ಲಿಗೂ ಶಾರ್ಟ್ ಫಾರ್ಮೆಟ್ಗೆ ವಿದಾಯ ಹೇಳಿದ್ದಾರೆ. ಹೀಗಾಗಿ ವಿಶ್ವಕಪ್ ಗೆಲುವು ಬಹುದೊಡ್ಡ ಸೆಂಡ್ ಅಪ್ ಅಂತಾನೆ ಹೇಳಬಹುದು. ಮತ್ತೊಂದೆಡೆ ಟೀಂ ಇಂಡಿಯಾದ ಹೆಡ್ ಕೋಚ್ ಆಗಿ ದ್ರಾವಿಡ್ ಅವರ ಅವಧಿ ಮುಕ್ತಾಯವಾಗಿದೆ. ಟೀಂ ಇಂಡಿಯಾ ಆಟಗಾರರು ವಿಶ್ವಕಪ್ ಗೆದ್ದು ದ್ರಾವಿಡ್ಗೆ ಉಡುಗೊರೆಯಾಗಿ ನೀಡಿದ್ದಾರೆ. ಇದರೊಂದಿಗೆ ಟೀಂ ಇಂಡಿಯಾದ ಕೋಚ್ಗೆ ದುಸ್ವಪ್ನವಾಗಿದ್ದ ಕಾಡಿದ ನೆಲದಲ್ಲೇ ರಾಹುಲ್ ದ್ರಾವಿಡ್ ಗರ್ಜಿಸಿದ್ದಾರೆ. ಹೌದು, ಅದು 2007 ಏಕದಿನ ವಿಶ್ವಕಪ್ ಟೂರ್ನಿ. ಅಲ್ಲಿಯವರೆಗೂ ಟೀಂ ಇಂಡಿಯಾ ಕ್ಯಾಪ್ಟನ್ ಆಗಿ ಹಲವು ಮ್ಯಾಚ್ಗಳನ್ನು ಗೆಲ್ಲಿಸಿಕೊಟ್ಟಿದ್ದ ರಾಹುಲ್ ದ್ರಾವಿಡ್ ಆ ವರ್ಷ ವಿಶ್ವಕಪ್ ಟೂರ್ನಿಯಲ್ಲಿ ದಾರುಣವಾಗಿ ವಿಫಲರಾಗಿದ್ದರು. 2007ರ ವಿಶ್ವಕಪ್ನಲ್ಲಿ ಭಾರತ ಗ್ರೂಪ್ ಹಂತದಲ್ಲಿಯೇ ಸೋತು ಮನೆಗೆ ವಾಪಸ್ಸಾಗಿತ್ತು. ಅರ್ಧದಲ್ಲೂ ಅಂದಿನ ಕ್ರಿಕೆಟ್ ಶಿಶು ಬಾಂಗ್ಲಾದೇಶ ವಿರುದ್ಧ ಸೋತು ಟೂರ್ನಿಯಿಂದ ರಾಹುಲ್ ನಾಯಕತ್ವ ತಂಡ ಹೊರಬಿದ್ದಿತ್ತು. ಸೋಲಿನಿಂದ ಟೀಂ ಇಂಡಿಯಾ ಆಟಗಾರರ ವಿರುದ್ಧ ರೊಚ್ಚಿಗೆದ್ದ ಕೆಲ ಅಭಿಮಾನಿಗಳು ಟೀಂ ಇಂಡಿಯಾ ಆಟಗಾರರ ಮನೆ ಮೇಲೆ ದಾಳಿ ಕೂಡ ಮಾಡಿದ್ದರು. ದ್ರಾವಿಡ್ ತಮ್ಮ ವೃತ್ತಿ ಜೀವನದಲ್ಲಿ ಎಲ್ಲೂ ಟೀಕೆಗಳನ್ನು ಎದುರಿಸಲೇ ಇರಲಿಲ್ಲ. ಆದರೆ 2027ರ ಕೆರಿಬಿಯನ್ನ ಪ್ರವಾಸವು ಅವರಿಗೆ ದುಸ್ವಪ್ನವಾಗಿ ಕಾಡಿತ್ತು. ಇದರೊಂದಿಗೆ ಟೀಂ ಇಂಡಿಯಾ ತಂಡದ ನಾಯಕತ್ವಕ್ಕೆ ವಿದಾಯ ಹೇಳಿದರು. ಕಳೆದುಕೊಂಡ ಸ್ಥಳದಲ್ಲಿ ಗಳಿಸಬೇಕು ಅಂತ ದೊಡ್ಡವರು ಹೇಳಿರುತ್ತಾರೆ. ಇಂದು ದ್ರಾವಿಡ್ ಅದನ್ನೇ ಮಾಡಿದ್ದಾರೆ. ಅಂದು ಕ್ಯಾಪ್ಟನ್ ಆಗಿ ವಿಂಡೀಸ್ ನೆಲದಲ್ಲಿ ವಿಫಲರಾಗಿದ್ದ ದ್ರಾವಿಡ್ ಇಂದು ಟೀಂ ಇಂಡಿಯಾ ಕೋಚ್ ಆಗಿ ಯಶಸ್ವಿಯಾಗಿದ್ದಾರೆ. ತಾವು ಸೋತ ಸ್ಥಳದಲ್ಲೇ ಇಂದು ರೋಹಿತ್ ಹಿಂದೆ ನಿಂತು ಸಲಹೆ ನೀಡಿ ಸೂಚನೆ ನೀಡುತ್ತಾ ಗೆಲುವು ಪಡೆದುಕೊಂಡಿದ್ದಾರೆ. ದ್ರಾವಿಡ್ಗೆ ತಾವು ಸಾಧಿಸದಿದ್ದನ್ನು ಹಿಟ್ಮ್ಯಾನ್ ನಾಯಕತ್ವದಲ್ಲಿ ಕೋಚ್ ಆಗಿ ತಮ್ಮ ವೃತ್ತಿ ಜೀವನವನ್ನು ಮತ್ತು ನಾಯಕನಾಗಿ ರೋಹಿತ್ನ ವೃತ್ತಿ ಜೀವನವನ್ನು ಸ್ಮರಣೀಯವಾಗಿಸಿದ್ದಾರೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಫಾರ್ ಮೋರ್ ವಿಡಿಯೋಸ್.